ಕತ್ತಲು ಕಳೆದ ನಂತರ ಬೆಳಕು ಬರುವುದು ಸಹಜ. ಕಷ್ಟವು ಕಳೆದ ನಂತರ ಸುಖವು ಬರುವುದು ಸಹಜ. ನಿರಂತರ ಶ್ರಮ, ನೋವು, ಅವಮಾನ, ಹಸಿವು, ನಿರಾಸೆ ಇದೆಲ್ಲವನ್ನೂ ಅನುಭವಿಸಿದ ಮೇಲೆ ಬರುವುದೇ ನಿಜವಾದ ಸುಖ. ನಿಮ್ಮಲ್ಲಿ ಕ್ಷಮಾಗುಣವಿದೆ ಎಂದಾದ್ರೆ ನೀವು ಬಲಾಢ್ಯ ವ್ಯಕ್ತಿ. ಯಾಕಂದ್ರೆ ದುರ್ಬಲ ಮನಸ್ಸಿನವರಿಗೆ ಕ್ಷಮಿಸುವ ತಾಕತ್ತು ಇರೋದಿಲ್ಲ. ರೂಪ ಮತ್ತು ರೂಪಾಯಿ ಯಾವುದು ಶಾಶ್ವತವಲ್ಲ. ಮನುಷ್ಯನ ಗುಣ ಒಂದೇ ಶಾಶ್ವತ. ಯೋಗ್ಯತೆಗೆ ಮೀರಿದ ಆಡಂಬರ ಮನುಷ್ಯನನ್ನು ಸಾಲಗಾರನನ್ನಾಗಿ ಮಾಡ್ತದೆ. ಅರ್ಜುನನು ಒಮ್ಮೆ ಶ್ರೀಕೃಷ್ಣನನ್ನು ಕೇಳಿದ್ರಂತೆ, ಪ್ರಭುವೆ, ಪೂಜೆ ಎಂದರೇನು? ಆಗ ಶ್ರೀಕೃಷ್ಣ ನಗುತ್ತಾ ಹೇಳಿದರಂತೆ, ನೀನು ಖುಷಿಯಾಗಿರು, ಇನ್ನೊಬ್ಬರು ಖುಷಿಯಾಗಿರಲು ಬಿಡು. ಇದುವೇ ಭಗವಂತನಿಗೆ ಮಾಡುವ ಶ್ರೇಷ್ಠ ಪೂಜೆಯಾಗಿದೆ. ಪೂಜೆ ಎಂದರೆ ಅರ್ಪಣೆಯಲ್ಲ, ಅದೊಂದು ಲೋಕ ಕಲ್ಯಾಣದ ಪ್ರಾರ್ಥನೆ. ಹರೇ ಕೃಷ್ಣ. ಬಡವರ ಹೋರಾಟ ಅನ್ನಕ್ಕಾಗಿ, ಶ್ರೀಮಂತರ ಹೋರಾಟ ಚಿನ್ನಕ್ಕಾಗಿ, ಭಗವಂತನ ಆಟ ಸತ್ಯಕ್ಕಾಗಿ, ಮನುಷ್ಯನ ಆಟ ಸ್ವಾರ್ಥಕ್ಕಾಗಿ. ಜಗಳವಾಡದೇ ಇರುವ ಪ್ರೀತಿಗಿಂತ ಜಗಳವಾಡಿ ಮತ್ತೆ ಮತ್ತೆ ಒಂದಾಗುವ ಪ್ರೀತಿಗೆ ಹೆಚ್ಚು ಕಿಮ್ಮತ್ತು. ಯಾಕಂದ್ರೆ ಅಲ್ಲಿ ಸಿಟ್ಟಿಗಿಂತ ಸೋಲುವ ಹಂಬಲವೇ ಹೆಚ್ಚು. ದೇವರಿಗೆ ನಾವು ಸಲ್ಲಿಸುವ ನೈವೇದ್ಯಕ್ಕಿಂತ ನಾವು ಮಾಡುವ ಕರ್ಮದ ರುಚಿ ಹೆಚ್ಚು ಮುಖ್ಯ. ಯಾಕಂದ್ರೆ ದೇವರು ಹಸಿವಿನಿಂದಲ್ಲ, ನ್ಯಾಯದಿಂದ ತೃಪ್ತನಾಗ್ತಾನೆ. ಮನಸ್ಸು ದೊಡ್ಡದು, ಯಾಕಂದ್ರೆ ಅಲ್ಲಿ ಎಲ್ಲರಿಗೂ ಅದು ಜಾಗ ಕೊಡ್ತದೆ. ಆದರೆ ಹೃದಯ ಚಿಕ್ಕದು, ಯಾಕಂದ್ರೆ ಅದು ಒಬ್ಬರಿಗೆ ಮಾತ್ರ ಮೀಸಲಾಗಿ ಇರುತ್ತೆ.